ನಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಮಂಡ್ಯ ಜಿಲ್ಲಾಡಳಿತ ಹಮ್ಮಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ಸಮರ್ಪಿಸಿ ಬಾಬಾ ಸಾಹೇಬರು ಜಯಂತಿನ ಭಾಳ ಅರ್ಥಪೂರ್ಣವಾಗಿ ವಿಜೃಂಭಣೆಯನ್ನು ಆಚರಿಸಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ನಡೆಸಿದೆ ಬಂಧುಗಳೇ. ಆದರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಮೂಲಕ ಗೌರವ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ DSS ಮುಖಂಡರಾದಂತಹ ವೆಂಕಯ್ಯನವರು ಪತ್ರಿಕಾ ಹೇಳಿಕೆ ನೀಡಿರೋ ಆಧಾರದ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವತ್ತು SCP TSP ಹಣ ದುರ್ಬಳಕೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾಲಾರ್ಪಣೆ ಮಾಡೋದಕ್ಕೆ ಬಿಡೋದಿಲ್ಲ, ಪ್ರತಿರೋಧದ ಪ್ರತಿಭಟನೆ ಮಾಡಿಸ್ತೀವಿ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ನಾನು ಐ ಕಂಡೆಮ್ಲಿ ವೆರಿ ಸ್ಟ್ರಾಂಗ್ಲಿ, ಬಿಕಾಸ್ ಯಾಕೆಂತ ಹೇಳಿದ್ರೆ ಇದು ಇಟ್ ಈಸ್ ಎ ನ್ಯಾಷನಲ್ ಡ್ಯೂಟಿ, ದೇಶದ ಕರ್ತವ್ಯ. ಇದು ಇಂಥ ಶ್ರೇಷ್ಠವಾದ ದಿನದಂದು ಒಬ್ಬರು ಸಂಘಟನೆಯ ಮುಖಂಡರಾಗಿ ಈ ರೀತಿಯ ಆ ಸ್ಥಳದಲ್ಲಿ ಗೌರವ ಸಮರ್ಪಣೆ ಮಾಡುವಾಗ ಸಂದರ್ಭದಲ್ಲಿ ಪ್ರತಿರೋಧ ಧರಣಿನ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ದೇಶ ದ್ರೋಹದ ಕೆಲಸಕ್ಕೆ ಸಮ. ಆ ಕಾರಣಕ್ಕೆ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಯು ಹ್ಯಾವ್ ಟು ಟೇಕ್ ನೆಸೆಸರಿ ಪ್ರಿವೆಂಟಿವ್ ಮೆಜರ್ಮೆಂಟ್. ನೀವು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು. ಅವರು ಮತ್ತು ಅವರ ಕಾರ್ಯಕರ್ತರನ್ನ ನೀವು ಅಲ್ಲಿಗೆ ಅನುಮತಿ ನೀಡದೇನೆ ಸುಸೂತ್ರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಸ್ಥಾಪನೆ ಆಗೋದಕ್ಕೆ ನೀವೆಲ್ಲ ಮುಂಜಾಗ್ರತಾ ಕಾರ್ಯಕ್ರಮಗಳನ್ನ ನೀವು ಅನುಸರಿಸಬೇಕು. ಒಂದು ವೇಳೆ ಜಿಲ್ಲಾಡಳಿತ ಅದನ್ನು ಮಾಡೋದ್ರಲ್ಲಿ ವಿಫಲ ಆದರೆ ಇದಕ್ಕೆ ಜಿಲ್ಲಾಡಳಿತ ನೇರ ಹೊಣೆಗಾರರು DC ಅವರು ಮತ್ತು SP ಅವರು. ಸೊ ಒಂದು ವೇಳೆ ಅದು ಆ ರೀತಿಯೂ ಅವರು ಮುಂದುವರೆದಿದೆ ಆದರೆ ನೀವು ಕಾನೂನು ಅಡಿಯಲ್ಲಿ ಸೆಡೆಷನ್ ಆ್ಯಕ್ಟ್ ಅಂಡರಲ್ಲಿ ಅವ್ರಿಗೆ ನೀವು ದೇಶದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ ಸೂಕ್ತ ಕಾನೂನು ಅಗತ್ಯ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾವು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಫೋರಮ್ಗಳಿದೆ. ನೀವು CMನ ಅಬ್ಜೆಕ್ಟ್ ಮಾಡಲಿ, ಜುಡಿಷಿಯರಿಗೆ ಹೋಗಲಿ, ಅದನ್ನು ಬಿಟ್ಟು ಗೌರವ ಸಮರ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು, ನಡ್ಕೊಳ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ನಾವು ಇದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಮಂಡ್ಯ ಜಿಲ್ಲಾ ಆಡಳಿತ ಇದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿ ಒಂದು ಮಾದರಿ ಆಗಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಅಂಬೇಡ್ಕರ್, ಜೈ ಭಾರತ್ ಸಂವಿಧಾನ್. ಥ್ಯಾಂಕ್ ಯು.